ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ. ಹಾಂ ಹೇಳಿ ಸರ್, ಮಾರುತಿ ಒಮ್ಮಿನಿ ಹಾಕಿದ್ವಿ ಸರ್. ಹಾಂ ಓಕೆ ಸರ್, ನಾನು ಕಾಲ್ ಮಾಡಿದ್ದೆ. ಓಮ್ನಿ ಗಾಡಿ ಸೇಲ್ಗಿದೆ ಅಂತ ವಾಟ್ಸಪ್ ಮಾಡಿದ್ದೀರಾ, ಡೀಟೇಲ್ಸ್ ಹಾಂ ಕೊಟ್ಟು ಸರ್. ಹೆಂಗೆ? ಹಾಂ ಸರ್, ಗಾಡಿ ಯಾವ ಮಾಡಲ್ ಸರ್ ಇದು? 2001 ಸರ್ ಮಾಡಲ್. 2001 ಗಾಡಿ ಎಷ್ಟು ಓಡಿದೆ ಸರ್? 62,000 ರೂಪಾಯಿ ಜೂನಿಯರ್, 62,000 ಹೊಡೈತೆ ನೋಡ್ರಿ ರನ್ನಿಂಗ್ ರೀ. 62,000 ಓಡಿದೆ. ಹಾಂ ರೀ. ಓನರ್ ಎಷ್ಟಾಗಿದೆ ಸರ್? ಓನರ್ 2ನೇ ಓನರ್ ರೀ. 2ನೇ ಓನರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ ರನ್ನಿಂಗ್ ಇದೆ ಸರ್. 2027, 26, 7ನೇ ತಿಂಗಳ ತನಕ ಐತ್ರಿ FC ರೀ. 2026 7ನೇ ತಿಂಗಳವರೆಗೂ FC ರನ್ನಿಂಗ್ ಇದೆ. ಹಾಂ ಹಾಂ ಸರ್. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಇಲ್ಲ ಸರ್, ಅವ್ರು CC ತೆಗೆದು ಕೊಡ್ತೀರಿ. ಯಾರು ತಗೋತಾರಲ್ಲ ಅವ್ರ ಹೆಸರನ್ನ CC ತೆಗೆದು ಕೊಡ್ತೀರಿ ಸರ್. ಹಾಂ ಹಾಂ ಹಾಂ. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಒರಿಜಿನಲ್ ಪೇಂಟ್ ಐತ್ರಿ. ಒರಿಜಿನಲ್ ಪೇಂಟ್ ಇದೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಇನ್ಶೂರೆನ್ಸ್ ಅನ್ನೋದು ಲ್ಯಾಪ್ಸ್ ಆಗೈತ್ರಿ. ನಾವು CC ತೆಗೆದು ಕೊಡ್ಬೇಕಾದ್ರೆ ಇನ್ಶೂರೆನ್ಸ್ ತಂದು ಕೊಡ್ತೀವಿ. ಓಕೆ, ಈಗ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ನೀವು CC ಏನಾದ್ರು ತೆಗೆದುಕೊಡ್ಬೇಕಾದ್ರೆ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀರಾ? ಹಾಂ ಸರ್. ಹಾಂ ಸರ್. ಓಕೆ, ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಹಾಂ ಯಾವುದಿಲ್ಲ ಸರ್. ಆ ಥರ ಯಾವುದಿಲ್ಲ. ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್. ರೂಮ್ ಹಂಗೆ ಸರ್ ಗಾಡಿ ಹಾಂ. ಚಲೋ ಐತ್ರಿ ಗಾಡಿ. ಎಷ್ಟ್ seater sir ಇದು? ಏನು ಮಾಡ್ಸಿಲ್ಲ ಎಷ್ಟು ಇದು. seater? 5 ಸೀಟರ್ ಸರ್. 5 ಸೀಟರಾ? ಹಾಂ 5 ಸೀಟರ್ ಸರ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಮುಂದಿನ 2 ಹೊಸ ಅದಾವ್ರಿ ಸರ್. ಹಾಂ. ಹಿಂದಿನ ಒಂದು 40% ಅದಾವ ರೀ. ಓಕೆ, 40% ಮತ್ತೆ ಹೊಸದಿದೆ. ಹಾಂ ಸರ್. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಏನಾದ್ರು ಇದೆಯಾ? ಮ್ಯಾಗ್ವಿಲ್ ಇಲ್ಲ ಸರ್, ಅದು ಡಿಸ್ಕ್ ಅದಾವ ರೀ. ಡಿಸ್ಕ್ ವೀಲು. ಓಕೆ, ಇದು ಫ್ಯೂಲು ಪೆಟ್ರೋಲ್ ಜೊತೆ CNG LPG ಏನಾದರೂ ಇದೆಯಾ? ಇಲ್ಲ ಸರ್, ಪೆಟ್ರೋಲ್ ಅಷ್ಟೇ ಐತೆ ಸರ್. ಬರೀ ಪೆಟ್ರೋಲ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು ಮೈಲೇಜ್ ಸರ್ 14-15 ಕೊಡ್ಬೋದು. ನಾವು ಏನು ಚೆಕ್ ಮಾಡಿಲ್ಲ ರೀ ಸರ್. ಶೋರೂಮ್ದು ಏನು ಐತ್ರಲ್ಲ ಅಷ್ಟು ಐತೆ ಸರ್. ನೀವು ಚೆಕ್ ಮಾಡಕ್ಕೇನು ಹೋಗಿಲ್ಲ, ಒಂದು 14-15 ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಅದು ಶೋರೂಮ್ದು ಮೈಲೇಜ್ ಏನೈತೆ ಅಷ್ಟು ಐತ್ರಿ. ಮತ್ತು 62,000 ಅಷ್ಟೇ ಹೊಡೈತೆ ಸರ್ ಗಾಡಿ. ಜೆನ್ಯೂನಾ? 62,000? ಹಾಂ 62,000 ಜೂನಿಯರ್ ರನ್ನಿಂಗ್ ಸರ್. ಓಕೆ ಸರ್, ಇದಕ್ಕೆ ಓನರು ನೀವೇನಾ? ಹಾಂ ನಾವು ಓನರ್ ಸರ್. ಓಕೆ, ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು? ಇದು ಜಮಖಂಡಿ ಸರ್. ಜಮಖಂಡಿ ತಾಲೂಕು ರೀ, ತೇರದಾಳ ಅಂತ ಊರು ಸರ್. ಜಮಖಂಡಿ ತಾಲೂಕು? ಹಾಂ ಜಮಖಂಡಿ ತಾಲೂಕು, ಅದು ತೇರದಾಳ ಊರು ರೀ. ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಹಾಂ ಸರ್. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ರೇಟ್ 1,15,000 ರೂಪಾಯಿ ಹೇಳ್ತೀರಿ ಸರ್. ಹಾಂ. ಫೈನಲ್ ಅಂದ್ರೆ 1 ಲಕ್ಷ ತನಕ ಆಗತ್ತೆ ನೋಡಿರಿ ಸರ್. ಫೈನಲ್ ರೀ 1.15 ಹೇಳ್ತಾ ಇದ್ದೀರಾ, ಸ್ವಲ್ಪ ಕಡಿಮೆ ಅಂದರೆ 1 ಲಕ್ಷದವರೆಗೂ ಆಗುತ್ತೆ ಅಂತ ಹೇಳ್ತೀವಿ. 1 ಲಕ್ಷ ತನಕ ಆಗತ್ತೆ ಅಂದ್ರೆ ಇನ್ಶೂರೆನ್ಸ್ ನಾವು ತಂದು ಕೊಡ್ತೀವಿ. ಹಾಂ ಹಾಂ. ಹ್ಞೂ ಸರ್. ಅದ್ರಲ್ಲಿ ಏನಾರು ಇಳಿ ಬತ್ತ ಯಾರನ್ನ ಪಾರ್ಟಿ ತಗೊಳ್ಳೋರು ಬಂದರೆ ಹಾಂ ಸರ್. ಅದ್ರಲ್ಲಿ ಏನಾರು ಕಡಿಮೆ ಆಗ್ಬೋದಾ ರೇಟು? ಏನು ನೋಡ್ರಿ ಸರ್, ಭಾಳ ಏನು ಇಲ್ಲ ಸರ್. ಯಾಕೆ ಇನ್ಶೂರೆನ್ಸ್ ಒಂದು 3,000 ರೂಪಾಯಿ ಆಗತ್ತೆ ರೀ. ಹಾಂ ಹಾಂ. ಅವ್ರಿಗೆ CC ಒಂದು ತೆಗೆದು ಕೊಡ್ಬೇಕು ಸರ್. 5,000 ರೂಪಾಯಿ ಖರ್ಚು ಬರುತ್ತೆ ಸರ್. ಅದು ಹೌದಾ? ಅವ್ರು ಇನ್ಶೂರೆನ್ಸ್ ಮಾಡಿ CC ತೆಗೆದು ಕೊಡಕ್ಕೆ 5,000 ರೂಪಾಯಿ ಬರ್ತದೆ ಸರ್. ಸರಿ ಸರ್, ಆಯ್ತು. ಹಂಗೆ ಮಾಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪಾರ್ಟಿ ತಗೊಳ್ಳೋರು ಇಂಟ್ರೆಸ್ಟ್ ಇಟ್ಟು ಬಂದರೆ ಹಾಂ ಸರ್. ಎಷ್ಟಾಗುತ್ತೋ ನೋಡಿ, ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಡಿ ಸರ್, ಚಾನಲ್ ಕಡೆಯಿಂದ ಯಾರನ್ನ ಬಂದರೆ. ಹಾಂ ಆಯ್ತು ಸರ್, ಆಯ್ತು ಮಾಡಿ. ಸರ್, ಥ್ಯಾಂಕ್ ಯು ಸರ್. ಹಾಂ ಆಯ್ತು ಆಯ್ತು ಸರ್, ಥ್ಯಾಂಕ್ಸ್ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗನ್ಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ
ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.